ಅವ್ರ ಜನ ಅಂದ್ರೆ ಒಂದ್ 20 ಬಸ್ ಆಗ್ತದೆ. ಶಾಸಕರಿಗೆ ಅವ್ರದೇ ಆದಂತ ಮೂಲದಲ್ಲಿ ಇವತ್ತು ಒಬ್ಬೊಬ್ಬ ಶಾಸಕರಿಗೆ ಮಿನಿಮಮ್ ಅಂದ್ರು ಎಲ್ಲಾ ರೀತಿಯ ಭತ್ಯೆಗಳು ಸಂಬಳಗಳು ಎಲ್ಲ ಸೇರಿದ್ರೆ ಒಂದ್ 3 ಲಕ್ಷ ಹತ್ರ ಬರುತ್ತೆ. 3 ರಿಂದ 4 ಲಕ್ಷ ಆಗುತ್ತೆ. ಅದರಲ್ಲೇ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅದರಲ್ಲಿ ಮತ್ತೆ ಅವ್ರು ವೈಯಕ್ತಿಕವಾದಂತ ಅವ್ರದೇ ಆದ ಗೊತ್ತು ಸರ್. ಆಮೇಲೆ ಹೌದು ಸರ್, ಹೌದು. ಯಾಕಂದ್ರೆ ನಮ್ಗೆ ಮುಂದಿನ ಒಂದು ಶಕ್ತಿ ಕಾಂಗ್ರೆಸ್ ಚುನಾವಣೆ 2 ವರ್ಷ ಪೂರ್ತಿ ಬರೀ ಚುನಾವಣೆಗಳ ವರ್ಷ ಬರ್ತಕ್ಕಂತ ವಸೂಲಿ ಮಾಡಲ್ಲ ಸರ್. ಈಗೆಲ್ಲ ವಾಲಂಟ್ರಿಗೆ ನಾವು ಹೋಗ್ತೀವಿ. ನಾನು ನಮ್ಮ ಸ್ನೇಹಿತರುಗಳು ಎಲ್ಲರೂ ಕಾರ್ ಇದಾವೆ. ಚಮನ್ ಸಾಹೇಬರು ಮಾಜಿ ಮೇಯರ್ ಅವ್ರ ಕಾರ್ ಇದೆ, ವಿನಾಯಕ್ದಿದೆ, ಇವ್ರದಿದೆ, ಆಲೇಶಿದೆ, ಲೇಖತಲ್ಲಿದೆ. ಎಲ್ಲ ಕಾರ್ನಾಗ ಒಂದು 5-5 ಜನ ಕುದಿಸ್ಕೊಂಡು ಹೋದ್ರೆ ಇಲ್ಲೇ 100 ಜನ ಆಗ್ತಾರೆ. ಈ ರೀತಿ ವಾಲಂಟ್ರಿ ಸ್ವಇಚ್ಛೆಯಿಂದ ನಾವು ಹೊಡ್ತೀವಿ. ಯಾರಿಗೂ ಬರ್ಡನ್ ಮಾಡ್ತಕ್ಕಂಥದ್ದಲ್ಲ. ಶಾಸಕರುಗಳು ತಮ್ಮ ಕಾರ್ಯಕರ್ತರನ್ನ ಯಾವಾಗ್ಲೂ ಇಟ್ಕೊಂಡಿರ್ತಾರೆ. ಆ ಕಾರ್ಯಕರ್ತರಿಗೂ ಓಡಿಸ್ತಕ್ಕಂಥ ಕೆಲಸವನ್ನ ಶಾಸಕರು ಮಾಡ್ತಾರೆ. ಈ ಒಂದು ಸಂಘಟನೆಗೆ ಬೆಂಗಳೂರಿಗೆ ಹೋಗೋದಕ್ಕೆ ಯಾವುದೇ ತರ ಭ್ರಷ್ಟಾಚಾರ ಬೇಕಾಗಿಲ್ಲ. ನಮ್ಮ ಸ್ವಂತ ಪಾಕೆಟ್ ಮನೆಯಿಂದ ನಾವು ಭಾಗವಹಿಸ್ತೀವಿ. ಈ ಒಂದು ಸಮಾರಂಭವನ್ನ ಯಶಸ್ವಿ ಮಾಡ್ತೀವಿ ಸರ್. ಪಂಚಾಯತಿ ಚುನಾವಣೆಗಳು ನಡೀತವೆ ಮತ್ತು ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ ಜೊತೆಗೆ ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಸಮೇತ ನಡೀತವೆ. ಇಷ್ಟೆಲ್ಲ ಚುನಾವಣೆಗಳು ಜೊತೆಗೆ ಇವೆಲ್ಲ ಚುನಾವಣೆ ಮುಗಿದು ಅನ್ನಷ್ಟರಲ್ಲಿ ನಮ್ಮ ಅಸೆಂಬ್ಲಿ ಚುನಾವಣೆ ಬರುತ್ತೆ 28ಕ್ಕೆ. ಅದು ಮುಗಿತಿದ್ದಾಗೆ 29ಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ. ಈ ಎಲ್ಲ ಚುನಾವಣೆಗಳ ದೃಷ್ಟಿಯಿಂದ ಹರಿಪ್ರಸಾದ್ ರವರ ಆಯ್ಕೆಯನ್ನ ಯಾರಪ್ಪ ಮಾಡಿದಂದ್ರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಅವ್ರಿಗೆ ಒಪ್ಪಿಸಿ ನೀವು ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಅಧಿಕಾರ ತೆಗೆದುಕೊಳ್ಬೇಕಂತೇಳಿ ಅವ್ರಿಗೆ ಹೈಕಮಾಂಡೇ ಇವತ್ತು ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಹೆಸರಿಸಿ ಜವಾಬ್ದಾರಿಯನ್ನ ನೀಡಿದ್ದಾರೆ. ಇವತ್ತು ಹರಿಪ್ರಸಾದ್ ಕಾಂಗ್ರೆಸ್ನ ಕಟ್ಟಾಳು, ಬಹಳ ನೇರ ನಿಷ್ಠೂರಿನ ಮಾತಿನವರು. ಅವರು ಪಕ್ಷವನ್ನ ಇವತ್ತು ಬಹಳ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹರಿಪ್ರಸಾದ್ ರವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು 2028ರ ಒಂದು ಅಸೆಂಬ್ಲಿ ಚುನಾವಣೆ ಇರ್ಬೋದು, 29ರ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳು ಅವ್ರ ನಾಯಕತ್ವದಲ್ಲಿ ಗೆಲ್ತೀವಿ ಅಂತಕ್ಕಂಥ ಆಶಾಭಾವನೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ಒಂದು ಆಶಾಭಾವನೆಯಿಂದ ಸೋನಿಯಾ ಗಾಂಧಿ, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನೇಮಕ ಮಾಡಿದ್ದಾರೆ. ಇವತ್ತು ಹರಿಪ್ರಸಾದ್ ರವರ ಬಗ್ಗೆ ಬಹಳ ಡಿಸಿಪ್ಲಿನ್ ಮತ್ತು ನೇರ ನಿಷ್ಠೂರ ಮತ್ತು ಧೈರ್ಯಶಾಲಿ ಒಬ್ಬ ನಾಯಕ. ಇವತ್ತು ಕೋಮುವಾದಿಗಳನ್ನ ಹಿಮ್ಮೆಟ್ಟಿಸ್ಬೇಕು ರಾಜ್ಯದಲ್ಲಿ ಅಂದ್ರೆ ಸೂಕ್ತ ಸಮಯದಲ್ಲಿ ಯುದ್ಧ ಕಾಲದಲ್ಲಿ ಒಳ್ಳೆ ಸೇನಾಧಿಪತಿ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಅವ್ರು ನೇಮಕ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಹೈಕಮಾಂಡ್ ನಾಯಕರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದಿಸ್ತೀನಿ.